ದೇವಸ್ಥಾನದ ಹುಂಡಿಯನ್ನೇ ಹೊತ್ತೊಯ್ದ ಖದೀಮರು. ಆಂದೋಲನ ನಗರ ಶ್ರೀ ಸ್ವಾಮಿ ಸಮರ್ಥ ದೇವಸ್ಥಾನದ ಹುಂಡಿಯನ್ನು ಕೂಡ ಬಿಟ್ಟಿಲ್ಲ ಈ ಖದೀಮರು. ಆಂದೋಲನ ನಗರ ಶ್ರೀ ಸ್ವಾಮಿ ಸಮರ್ಥ ದೇವಸ್ಥಾನ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮುಖಕ್ಕೆ ಮಾಸ್ಕ್ ಧರಿಸಿ 4 ಖದೀಮರಿಂದ ಕಳ್ಳತನ. 3ನೇ ವರ್ಷಗಳಲ್ಲಿ 2ನೇ ಬಾರಿಗೆ ಇದೇ ದೇಗುಲದಲ್ಲಿ ಕೃತ್ಯ. ನಿಪ್ಪಾಣಿ ಶಹರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆ ಕಾರ್ಯವನ್ನು ಶುರು ಮಾಡಿದ್ದಾರೆ. ದೇವಸ್ಥಾನದ ಹುಂಡಿಯನ್ನು ಕೂಡ ಖದೀಮರು ಬಿಟ್ಟಿಲ್ಲ. ದೇವರು ಅಂತ ಅಂದ್ರೆ ಸ್ವಲ್ಪ ಭಯ ಭಕ್ತಿ ಎಲ್ಲವೂ ಕೂಡ ಹೆಚ್ಚಿಗೆ ಇರುತ್ತೆ. ಆದ್ರೆ ಈ ಖದೀಮರಿಗೆ ಭಯವೂ ಇಲ್ಲ, ಭಕ್ತಿಯೂ ಇಲ್ಲ. ಆ ಒಂದು ದೇವಸ್ಥಾನದ ಹುಂಡಿಗೆ ಕನ್ನ ಹಾಕಿದ್ದಾರೆ. ಆಂದೋಲನ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಮುಖಕ್ಕೆ ಆ 4 ಖದೀಮರು ಮಾಸ್ಕ್ ಅನ್ನ ಹಾಕೊಂಡು ಬರ್ತಾರೆ. ಮಾಸ್ಕ್ ಹಾಕೊಂಡು ಬಂದು ಆ ಒಂದು ದೇವಸ್ಥಾನದಲ್ಲಿ ಇದ್ದಂತಹ ಹುಂಡಿಯನ್ನ ಹೊತ್ತೊಯ್ದಿದ್ದಾರೆ. 3 ವರ್ಷಗಳಲ್ಲಿ 2ನೇ ಬಾರಿಗೆ ಈ ರೀತಿಯ ಕಳ್ಳತನಗಳಾಗ್ತಾ ಇರುವಂತದ್ದು. ನಿಪ್ಪಾಣಿ ಶಹರ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಕೇಸ್ ಕೂಡ ದಾಖಲಾಗಿದೆ. ಮತ್ತೊಂದು ಕಡೆ ದೇವಸ್ಥಾನವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಯಾರು ತಪ್ಪಿತಸ್ಥರಿದ್ದಾರೆ, ಆರೋಪಿಗಳಿದ್ದಾರೆ, ಅವರ ಹುಡುಕಾಟವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆಂದೋಲನ ನಗರ ಶ್ರೀ ಸ್ವಾಮಿ ಸಮರ್ಥ ದೇವಸ್ಥಾನ ಇದು. ಈ ಒಂದು ದೇವಸ್ಥಾನದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಕಳ್ಳತನ ಆಗಿರೋದಲ್ಲ. ಈ ಹಿಂದೆಯೂ ಕೂಡ ಒಮ್ಮೆ ಇದೇ ರೀತಿ ಕಳ್ಳತನ ಮಾಡಿದ್ರು ಖದೀಮರು. ಅಲ್ಲೇನು ಹುಂಡಿ ಇತ್ತು, ದೇವರಿಗೆ ಅಂತ ಒಂದು ಹುಂಡಿಯನ್ನ ಇಟ್ಟಿರ್ತಾರೆ, ಆ ಒಂದು ಹುಂಡಿಯನ್ನ ಹೊತ್ತೊಯ್ದಿದ್ದಾರೆ. 3 ವರ್ಷಗಳಲ್ಲಿ 2ನೇ ಬಾರಿಗೆ ಇದೇ ದೇಗುಲದಲ್ಲಿ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಹಾಗಾದ್ರೆ ಯಾರೋ ಗೊತ್ತಿರುವವರೇ ಈ ರೀತಿಯ ಕೃತ್ಯವನ್ನ ಮಾಡಿರಬಹುದು. ಏಕೆಂತಂದ್ರೆ 3 ವರ್ಷಗಳಲ್ಲಿ 2ನೇ ಬಾರಿಗೆ ಹುಂಡಿ ಕಳ್ಳತನ ಆಗುತ್ತೆ, ದೇವಾಲಯಕ್ಕೆ ಕನ್ನ ಹಾಕ್ತಾರೆ ಅಂತ ಅಂದ್ರೆ ಅಲ್ಲಿ CCTV ಇದೆ ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇಷ್ಟಾದ್ರೂ ಕೂಡ ಈ ಕಳ್ಳರ ಧೈರ್ಯ ನೋಡಿ. ಕದ್ದಿದ್ದಾರೆ ಅಂತಂದ್ರೆ ಮೇ ಬಿ ಗೊತ್ತಿರೋರೇ ಇರಬಹುದು. ಪೊಲೀಸರು ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಆ ಒಂದು ದೇವಸ್ಥಾನ ಆಡಳಿತ ಮಂಡಳಿ ಏನಿರ್ತಾರೆ ಅವರ ಎನ್ಕ್ವೈರಿಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಈ ಒಂದು CCTV ದೃಶ್ಯಾವಳಿಗಳನ್ನ ಆಧರಿಸಿ ಆ ಆರೋಪಿಗಳ ಹುಡುಕಾಟವನ್ನು ಕೂಡ ಪೊಲೀಸರು ಮಾಡ್ತಾರೆ. ಸದ್ಯಕ್ಕೆ ಆ ಒಂದು ಆರೋಪಿಗಳು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅವರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಗ್ರಾಮಸ್ಥರು ಏನಿರ್ತಾರೆ ಅಥವಾ ಆ ಒಂದು ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಮನೆ ಇದ್ರೆ ಆ ಮನೆಯವರನ್ನು ಕೂಡ ಎನ್ಕ್ವೈರಿ ಮಾಡುವ ಕೆಲಸವನ್ನ ಪೊಲೀಸರು ಮಾಡ್ತಾರೆ.